Hey guys, welcome back to my YouTube channel. So ಇವತ್ತು ಸಂಡೇ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ನನ್ನ ಫ್ರೆಂಡ್. ಬೆಳಗ್ಗೆ ಬೇಗ ಎದ್ದೇಳಬೇಕಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸೊ ಇವಾಗ ತಿಂಡಿ ತಿಂದಿಲ್ಲ ನಾವಿನ, ತಿಂಡಿ ತಿಂದ್ಕೊಂಡು ಎಮ್ ಜಿ ರೋಡಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನೂ ಗೊತ್ತಿಲ್ಲ, ಹೋದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅಷ್ಟೇ. ಪಾಕಶಾಲೆ ಇವಾಗ ಪಾಕಶಾಲೆಗೆ ಹೋಗಿ ಏನಾದರೂ ತಿಂದ್ಕೊಂಡು ಇಲ್ಲಿಂದ ಎಮ್ ಜಿ ರೋಡ್. ಪಾಕಶಾಲೆ ಹೋಗ್ತೀವಿ. ಪಾಕಶಾಲೆಯಲ್ಲಿ ನಾನು ರವೆ ದೋಸೆ ತೊಗೊಂಡಿದ್ದೆ, ನಾನು ಪೇಪರ್ ದೋಸೆ ತೊಗೊಂಡಿದ್ದೆ. ಅಷ್ಟೇ ಉದ್ದಾಯಿತು. ಪೇಪರ್ ದೋಸೆ ಮನೇಲಿ ಮಾಡ್ತೀವಲ್ಲ, ನಾರ್ಮಲ್ ಮಸಾಲೆ ದೋಸೆ ಆ ಥರ ಇತ್ತಷ್ಟೇ. ಚೆನ್ನಾಗಿರ್ಲಿಲ್ಲ ಅಷ್ಟೊಂದು. ರವೆ ದೋಸೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇವಾಗ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಮ್ ಜಿ ರೋಡ್ಗೆ. ಗೊತ್ತಿಲ್ಲ ಏನೇನು ನೋಡ್ತೀವಿ ಅಂತ, ಸುಮ್ಮನೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಏನೇನು ತೊಗೊಂಡ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಇವತ್ತು ವೆದರ್ ಮಾತ್ರ ಕ್ರೇಜಿ ಇದೆ. ಸ್ಪಂದನ ಲಾಸ್ಟ್ ಟೈಮ್ ಜಯನಗರ್ ಬಂದಾಗ ಈ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ಲು. ಎಷ್ಟು ಕೆಡದಾಗಿರ್ಬೋದು ಅಷ್ಟು ಕೆಡದಾಗಿತ್ತು. ಯಾರು ನಾನ್ ವೆಜ್ ಹೋಗಿ ನಾವು ವೆಜ್ ಅದು ನಾನ್ ವೆಜ್ ಫೇಮಸ್. ಅದೇನೋ ನಿಜ. ನಾವು ಹೋಗಿ ಅಲ್ಲಿ ಪನ್ನೀರ್ ದೊನ್ನೆ ಬಿರಿಯಾನಿ ತಿಂದ್ವಿ. ತುಂಬ ಕೆಡದಾಗಿತ್ತು ಗೈಸ್. ಫೈನಲಿ ಚರ್ಚ್ ಸ್ಟ್ರೀಟಿಗೆ ಹೋದ್ವಿ. ಗೈಸ್ ಇವಳಿಗೆ ರೋಸ್ ಬೇಕಂತೆ, ರೋಸ್ ಕೊಡಿಸ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾ ವೆಲ್ಕಮ್. ಸೊ ಗೈಸ್ ಇವಾಗ ನಾವು ಗ್ರೀಟಿಂಗ್ ಕಾರ್ಡ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಇವಳು ಯಾರಿಗೋ ಬರೀತಾಳಂತೆ. ಯಾರಿಗ ಸ್ಪೆಷಲ್ ಪರ್ಸನ್? ಓಕೆ, ಯಾವುದೋ ಸ್ಪೆಷಲ್ ಪರ್ಸನಿಗೆ ಗ್ರೀಟಿಂಗ್ ಕಾರ್ಡ್ಸ್ ತಗೋತಾ ಇದ್ದಾಳೆ. ನಮಗೆ ಒಂದಿನಾರು ಬರ್ದಿದೆಯಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಮಗೂ ಟೈಮ್ ಬರುತ್ತೆ ಬರೀತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡೋಣ ಯಾವಾಗ ಬರೀತಾಳೆ. ಸೊ ಗೈಸ್ ಫೈನಲಿ ಇದನ್ನು ತೊಗೊಂಡ್ವಿ. ಅಲ್ಲಿ ಕಾರ್ಡ್ಸ್ ತೊಗೊಂಡು ಸುಮ್ಮನೆ ಹಂಗೆ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ವಿ, ಸ್ಟಿಕ್ಕರ್ಸ್ ನೋಡ್ತಾ ಇದ್ವಿ. ಆ್ಯಂಡ್ ಈ ಇಯರಿಂಗ್ ನಂಗೆ ತುಂಬ ಇಷ್ಟ ಆಗಿತ್ತು, ತೊಗೊಳ್ಳಿಲ್ಲ. ಆದರೆ ಇವಾಗ ಚರ್ಚ್ ಸ್ಟ್ರೀಟಿಂದ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇನೂ ತೊಗೊಳ್ಳಿಲ್ಲ, ಒಂದು ಕಾರ್ಡ್ ತೊಗೊಂಡು ಸ್ಪಂದನ ರೋಸ್ ತೊಗೊಂಡ್ವಿ ಅಷ್ಟೇ. ಇವಾಗ ಕಮರ್ಷಿಯಲ್ ಸ್ಟ್ರೀಟ್. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ. ನಾವು ಚರ್ಚ್ ಸ್ಟ್ರೀಟಿಂದ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಸಫಿನೋ ಪ್ಲಾಜಾ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಬ್ಯಾರ್ಗೆ ಆಗ್ತಾಯಿತ್ತು. ಜ್ಯೂಸ್ ತೊಗೊಂಡ್ವಿ. ಗೈಸ್ ಇವಾಗ ಸಫಿನೋ ಪ್ಲಾಜಾಗೆ ಬಂದಿದ್ದೀವಿ. ಇನ್ನೇನು ಶಾಪಿಂಗ್ ಮಾಡ್ತೀವಿ ಗೊತ್ತಿಲ್ಲ, ಪ್ರಾಬಬ್ಲಿ ಮಾಡಲ್ಲ, ಸುಮ್ಮನೆ ಟೈಮ್ ಪಾಸ್. ಇವಾಗ ಜ್ಯೂಸ್ ಕುಡಿತಾ ಇದ್ವಿ. ಇದು ಮಿಂಟ್ ಸೋಡಾ, ಇದು ಜಿಂಜರ್ ಲೈಮ್ ಸೋಡಾ. ಅದು ಬರೀ ಮಿಂಟ್ ಲೈಮ್ ಜ್ಯೂಸ್. ಇದೇನು ಸೋಡಾ, ಬರೀ ಸೊಪ್ಪು ತಿನ್ನಂತೆ. ಇವ್ರು ಮಾಡೋದಲ್ಲ ಅದೇ ಗೈಸ್. ಮಾಡೋಕ್ಕೆ ಒಂದೊಂದು ಚೆನ್ನಾಗಿರುತ್ತೆ, ಇವತ್ತು ಯಾಕೋ ಚೆನ್ನಾಗಿರುತ್ತೆ. ಸೊ ಸಫಿನಾ ಪ್ಲಾಜಾ ಒಳಗಡೆ ಬಂದರೆ ಎತ್ನಿಕ್ ವೇರ್, ಹೋಮ್ ಡೆಕೋರ್, ಜ್ಯುವೆಲರೀಸ್, ಇನ್ನೂ ತುಂಬ ಸ್ಟಾಲ್ಸ್ ಇರುತ್ತೆ. ಚೆನ್ನಾಗಿರೋ ಸ್ಟಾಲ್ಸ್ ಇರುತ್ತೆ. ಒಂದೊಂದು ಸತಿ ಸೇಲ್ ಹಾಕಿರ್ತಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗಿಗೆ. ಸೊ ಇಲ್ಲಿ ನಾನೇನೂ ತೊಗೊಂಡಿಲ್ಲ, ಅಂದರೆ ಒಂದು ಎತ್ನಿಕ್ ವೇರ್ ತೊಗೊಂಡೆ, ಕುರ್ತಾ ಸೆಟ್. ಆ್ಯಂಡ್ ಸ್ಪಂದನ ಒಂದು ಟಾಪ್ ತೊಗೊಂಡ್ಲು. ಆವಾಗಲೇ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ. ಆಗಲೇ ಸ್ಪಂದನಾಗೆ ಪಾವ್ ಭಾಜಿ ತಿನ್ಬೇಕಂತ. ಟೇಸ್ಟ್ ಮಾಡಬೇಕು ಹೆಂಗಿದೆ ಅಂತ. ಚೆನ್ನಾಗಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವಿ. ಚೆನ್ನಾಗಿದ್ರೆ ಹೇಳ್ತೀವಿ, ನೀವು ಇಲ್ಲಿಗೆ ಬಂದು ಟ್ರೈ ಮಾಡಿ. ಇವಳು ಶಾಪಿಂಗಿಗೆಲ್ಲ ಬರೋದಿಲ್ಲ, ನಾನು ಕರೆದ್ರೆ ಬರೋದಿಲ್ಲ. ಅವಳು ಏನಾದರೂ ಕೆಲಸ ಇದ್ದರೆ ಮಾತ್ರ ಬರೋದು. ಇವಳು ಇವತ್ತು ಬಂದಿರೋದು ಅದೇ ರೀಸನಿಗೆ. ನನ್ನ ಕೆಲಸ ಆಗಲಿಲ್ಲ, ಆದರೆ ಕೆಲಸ ಆಗಿಲ್ಲ ಪಾಪ. ಇನ್ನೂ ಸಿಕ್ಕಿಲ್ಲ, ಆದರೆ ಇನ್ನೂ ಕೆಲಸ ಆಗಿಲ್ಲ ಪಾಪ. ಆ್ಯಂಡ್ ನಮ್ಮ ಪಾವ್ ಭಾಜಿ ಟೇಸ್ಟ್ ನೋಡಿ ಹೇಳ್ತೀವಿ ಗಾಯ್ಸ್.
ನೋಡ್ತಾ ಇರಿ ನನ್ನ ವ್ಲಾಗ್ನ. ಗೈಸ್ ಪನ್ನೀರ್ ಪಾವ್ ಭಾಜಿ ಹೇಳಿದ್ದು ಟೇಸ್ಟ್ ಮಾಡೋಣ. ಸೂಪರ್. ಫೈನಲಿ ಶಾಪಿಂಗ್ ನಾನು ಏನು ಜಾಸ್ತಿ ತಗೊಂಡಿಲ್ಲ. ನನಗೆ ಕೆಲಸ ಆಗಲಿಲ್ಲ, ಲೆಟರ್ ಸಿಗಲಿಲ್ಲ, ಕೆಲಸ ಆಗಲಿಲ್ಲ, ಲೆಟರ್ ಸಿಗಲಿಲ್ಲ. ಎಲ್ಲರಾದರೂ ಎಷ್ಟು ಕಡೆ ಹೋದ್ರು ಎಲ್ಲೂ ಸಿಗಲಿಲ್ಲ. ಓಕೆ, ಏನಿಲ್ಲ ಗೈಸ್, ಒಂದು ಕುರ್ತಾ ಸೆಟ್ ತೊಗೊಂಡೆ ನಾನು, ಒಂದು ಟಾಪ್ ತೊಗೊಂಡು ಅಷ್ಟೇ ನನ್ನ ಶಾಪಿಂಗ್. ಇದಕ್ಕೆ ಮಾಡಕ್ಕೆ ಇಲ್ಲಿದ್ದಕ್ಕೆ ಬಂದೆ. ನೀವೇ ಬಂದರೆ ಕುತ್ಕೊಂಡು ಬೋರ್ ಆಗುತ್ತಲ್ವಾ ಸಂಡೇ. ಲೆಟರಿಗಂತ ಬಂದ್ವಿ. ಲೆಟರ್ ಬಂದು ರೋಸ್ ಸಿಕ್ಕಿತ್ತು. ರೋಸ್ ಏನು ಮಾಡಿದೆ? ಸೊ ಗೈಸ್, ಇವಾಗ ಇಲ್ಲಿಂದ ನಮ್ಮ ಮನೆ ಹತ್ರ ಒಂದು ಬೊಟಿಕ್ ಇದೆ, ಶಾಂಭವಿ ಬೊಟಿಕ್ ಅಂತ ಇದೆ. ಅಲ್ಲಿ ಒಂದ್ಸತಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಯಾಕಂದರೆ ನೆಕ್ಸ್ಟ್ ಮಂತ್ ಏನೋ ಒಂದು ಈವೆಂಟ್ ಇದೆ ಗೈಸ್. ಆ ಈವೆಂಟ್ಗೆ ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಸುಮ್ಮನೆ ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಅಂತ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಹೋದರೆ ಕವರ್ ಮಾಡ್ತೀವಿ. ಆ್ಯಕ್ಚುಲಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋದೇ ಆ ಈವೆಂಟ್ ಸೀರೀಸಿಗೋಸ್ಕರ. ಆ ಸೀರೀಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಜಸ್ಟ್ ಫಾರ್ ಮೆಮೊರೀಸಿಗೆ ಅಷ್ಟೇ ಈ ವ್ಲಾಗ್ಸ್ ಮಾಡ್ತಾ ಇರೋದು. ಅಂದರೆ ಅಪ್ಲೋಡ್ ಮಾಡ್ತೀನಿ, ಬಟ್ ಲೇಟ್ ಆಗ್ಬೋದು. ಆ್ಯಂಡ್ ಇದು ನೆಕ್ಸ್ಟ್ ಮಂತ್ ಇರೋ ಈವೆಂಟ್ ಆ್ಯಂಡ್ ಇನ್ನು ಮುಂದೆ ಬರೋ ಅಪ್ಕಮಿಂಗ್ ಈವೆಂಟ್ಸ್ನ ಕವರ್ ಮಾಡೋಕ್ಕಿರೋ ವ್ಲಾಗ್ ಇದು. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಬರೋಣ. ಅಲ್ಲಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಇದು ಏನೋ ತುಂಬ ಗಲಾಟೆ ಮಾಡ್ತಾ ಇದ್ರಪ್ಪ, ಎಲ್ಲ ಹೊಡೆದಾಡ್ತಿದ್ರು. ಸೊ ಗೈಸ್, ನಾವು ಆ್ಯಕ್ಚುಲಿ ಅದು ಶಾಪ್ ನೇಮ್ ವರ್ಸಟೈಲ್ ಡಿಸೈನರ್ ಸ್ಟುಡಿಯೋ ಅಂತ ಅಲ್ಲಿಗೆ ಬಂದಿದ್ವಿ, ಬಟ್ ಕ್ಲೋಸ್ ಆಗಿದೆ. ನಾಳೆ ಬರ್ತೀವಿ ನೋಡೋಣ ಹೆಂಗಿರ್ಬೋದು ಅಂತ ಕಲೆಕ್ಷನ್. ಆ್ಯಂಡ್ ಗೈಸ್, ಇದು ನನ್ನ ಇವತ್ತಿನ ಔಟ್ಫಿಟ್. ರೇಟ್ ಮೈ ಔಟ್ಫಿಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ನಾನೊಂದು ಚೂಡಿ ಸೆಟ್ ತೊಗೊಂಡೆ ಅಂತ ಹೇಳಿದೆ ಅಲ್ವಾ, ಅದು ಇದೆ. ಸೊ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಶಾಪಿಂಗ್ ಎಲ್ಲ ಮುಗೀತು. ಡಿಸೈನರ್ ಸ್ಟುಡಿಯೋ ಹೋಗ್ಬೇಕಿತ್ತು, ಹೋಗಿದ್ವಿ. ಬಾಗ್ಲಾಕಿತ್ತು. ಸೊ ನಾಳೆ ಹೋಗ್ಬೇಕು ಮತ್ತೆ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.